ಅನ್ನ ದೇವರಿಗಿಂತ ಇನ್ನೂ ದೇವರು ಇಲ್ಲ, ಲೋಕಕ್ಕೆ ಅನ್ನವೇ ಪ್ರಾಣ ಅಂತ ಸರ್ವಜ್ಞ ಮಹಾಕವಿ ಹೇಳಿದರೆ ಸ್ನೇಹಿತರೆ. ನೋಡಿ, ನಾನಿವಾಗ ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿದ್ದೀನಿ. ನಾನು ನಿಮಗೆ ಒಂದು ಊಟದ ವಿಚಾರವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಇಲ್ಲೊಂದು ಸಿದ್ದಯ್ಯ ಕಾಂಪ್ಲೆಕ್ಸ್ ಅಂಡ್ ಪಾರ್ಟಿ ಹಾಲ್ ಅಂತ ಕಾಣ್ತಾ ಇದೆ. ನೋಡಿ, ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಇದೆ ನೋಡಿ, ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಸ್ನೇಹಿತರೆ. ನಿಮಗೆ ಕಾಣಿಸ್ತಾ ಇರಬೇಕು ನೋಡಿ ಸ್ಕ್ರೀನಲ್ಲಿ. ಈ ಅನ್ನಪೂರ್ಣೇಶ್ವರಿ ಮೆಸ್ಸು ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಓಪನ್ ಆಗಿರೋದು ಸ್ನೇಹಿತರೆ. ಸಾಕಷ್ಟು ಮಳವಳ್ಳಿ ಪಟ್ಟಣದಲ್ಲಿ ಪ್ರಸಿದ್ಧಿ ಆಗ್ತಿದೆ. ಆ ವಿಶೇಷತೆ ಏನು ಅಂತಂದರೆ ಸ್ನೇಹಿತರೆ, 50 ರೂಪಾಯಿಗೆ ನಿಮಗೆ ಬಾಳೆ ಎಲೆ ಊಟ ಸಿಗ್ತಾ ಇದೆ ಸ್ನೇಹಿತರೆ. ಏನು ಹೇಳಿ, 50 ರೂಪಾಯಿಗೆ ಬಾಳೆ ಎಲೆ ಊಟ. ಈ ಹೋಟೆಲ್ನ ಮಾಡ್ತಿರೋರು ಒಂದು ಕುಟುಂಬ, ವೇಣು ಮತ್ತು ಪೂರ್ಣಿಮಾ ದಂಪತಿಯವರು ಈ ಒಂದು ಹೋಟೆಲ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಬೆಳಗಿನ ಸಮಯದಲ್ಲಿ ಚಿಬ್ಲಿಡ್ಲಿನೂ ಕೂಡ ಸಿಗುತ್ತೆ. ಈ ಹೋಟೆಲ್ಲು ಇತ್ತೀಚೆಗೆ ಮಳವಳ್ಳಿಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಿಮಗೆ ಮಧ್ಯಾಹ್ನದ ಸಮಯದಲ್ಲಿ ಬಂದರೆ ಇಲ್ಲಿ ಕೆಲವೊಂದು ಬಾರಿ ನಿಮಗೆ ಕಾಯಬೇಕಾಗತ್ತೆ, ಅಷ್ಟು ರಶ್ ಇರುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಸಾಕಷ್ಟು ಜನಗಳನ್ನ ಮಾತಾಡಿಸಿದ್ದೀನಿ. ಊಟ ಮಾಡಬೇಕಾದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಹೇಮಂತ್ ಅಂತ. ಸರ್, ಏನು ಒಂದು ಹೊಸದಾಗಿ ಒಂದು ಅನ್ನಪೂರ್ಣೇಶ್ವರಿ ಅಂತ ಒಂದು ಮೆಸ್ ಓಪನ್ ಆಗಿದೆಯಲ್ಲ, ಇಲ್ಲಿ ಊಟ ಮಾಡ್ತಾ ಇದ್ದೀರಿ, ಹೇಗಿದೆ ಸರ್ ಊಟ? ಚೆನ್ನಾಗಿದೆ. ಹೌದಾ, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು ಹೆಚ್ಚು ಕಡಿಮೆ ಓಪನ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಬಂದೆ. ಹೌದಾ, ಇದು ಲೆಕ್ಕ ಇಲ್ಲ ನನಗೆ. ಹೌದಾ, ಬರ್ತಾನೆ ಇದ್ದೀನಿ ಡೈಲಿ. ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ? ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್, ಸರಿ. ನಿಮ್ಮ ಹೆಸರು? ಶಾಂತರಾಜ್. ಸರ್, ಹೇಗಿದೆ ಸರ್ ಊಟ? ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಸರ್, ಇವತ್ತೇ ಫಸ್ಟ್ ಟೈಮ್ ಒಂದು ಯಾರು ಹೇಳಿದರು. ಹೌದಾ, ಚೆನ್ನಾಗಿದೆಯಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಹೌದಾ, ಊಟ ಹೇಗಿದೆ ಸರ್? ಸೂಪರ್ ಆಗಿದೆಯಾ? ಓಕೆ, ಒಳ್ಳೆ ಊಟ ಸರ್, ಮನೆ ಊಟ ಇದ್ದಂಗಿದೆ. ಹೌದಾ, ಚೆನ್ನಾಗಿದೆ ಊಟ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಯಜಮಾನ್ರೆ. ಸರ್, ಹೇಗಿದೆ ಸರ್ ಊಟ? ಊಟ ಫೈನ್ ಊಟ. ಮಳವಳ್ಳಿಲಿ ಎಲ್ಲೂ ಕೊಡೋದಿಲ್ಲ, ಹಾಂ ಚೆನ್ನಾಗಿ ಕೊಡ್ತಾರೆ ಎಲ್ಲ. ಸರ್, ಶುಗರ್ನವ್ರಿಗೆ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು ಸರ್? ಅನಿವಾರ್ಯ. ಸರ್, ಹೇಗಿದೆ ಸರ್ ಊಟ? ಊಟ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಸರ್, ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಬರ್ತಾ ಹೌದಾ, ಓಕೆ ಸರ್. ಓಕೆ, ನಮಸ್ಕಾರ ಅಣ್ಣ. ಸರ್ ನಮಸ್ಕಾರ ರೀ. ಹೇಗಿದೆ ಸರ್ ಊಟ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಹೌದಾ, ಹೇಗಿದೆ ಊಟ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್, ನಮಸ್ಕಾರ ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮಂಜುನಾಥ್. ಸರ್, ಹೇಗಿದೆ ಸರ್ ಊಟ ಇಲ್ಲಿ? ಚೆನ್ನಾಗಿದೆ. ಹಾಂ. ಈ ಹೋಟ್ಲ್ ಓಪನ್ ಹತ್ತರಿಂದ ಬರ್ತೀವಿ. ಹೌದಾ? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಡೈಲಿ ಆಫೀಸ್. ಊಟ ಚೆನ್ನಾಗಿದೆ, ಒಳ್ಳೆ ವೆರೈಟೀಸ್ ಪಲ್ಯ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ ಸರ್. ಹೊರಗಡೆ ಪಾರ್ಕಿಂಗ್ ಏನಾದ್ರು ಸ್ಥಳಾವಕಾಶ ಇದೆಯಾ? ಪಾರ್ಕಿಂಗು ಹೊರಗಡೆ ಮಾಮೂಲಿ ಒಂದು ಸ್ವಲ್ಪ ಬಸ್ ಇರಲಿ, ಸ್ಕೂಟ್ರ್ ವೆಹಿಕಲ್ ಆದರೆ ಓಕೆ. ಹಾಂ, ಹಾಂ. ಕಾರ್ಗೆ ಇರೋದು ಸ್ವಲ್ಪ ಹಿಂಸೆ. ಓಕೆ 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 ಸ್ಕೂಟ್ರ್ ಆದರೆ ಟೂ ವೀಲರ್ ಅಂದರೆ ಓಕೆ ಸರ್. ಸರ್, ನಮಸ್ಕಾರ. ನಿಮ್ಮ ಹೆಸರು? ರಾಜು ಅಂತ. ಹೇಗಿದೆ ಸರ್ ಊಟ? ಊಟ ಚೆನ್ನಾಗಿದೆ ಸರ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇವತ್ತೇ ಫಸ್ಟ್ ದಿವಸ ಸರ್. ಇವತ್ತೇ ಫಸ್ಟ್ ಬಂದಿದ್ದೀರಾ? 4 ಹತ್ತು ಬಂದಿರೋದು. ಚೆನ್ನಾಗಿದೆ ಊಟ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ ಸರ್. ಸರ್, ಹೇಗಿದೆ ಸರ್ ಊಟ? ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಎಷ್ಟು ದಿನ? ನಾವು ವೀಕ್ ಆಯ್ತು. ಚೆನ್ನಾಗಿದೆ ಊಟ? ಓಕೆ ಸರ್. ನಮಸ್ಕಾರ ಸರ್. ಹೇಗಿದೆ ಸರ್ ಊಟ? ಈಗ ಶುರು ಮಾಡಿ. ಫಸ್ಟ್ ಟೈಮಾ? ಇವತ್ತೇ ಫಸ್ಟಾ? ಭಾಳ ಚೆನ್ನಾಗಿದೆ. ಚೆನ್ನಾಗಿದೆಯಾ?
ಅಣ್ಣ ಊಟ ಹೆಂಗೈತೆ ಅಣ್ಣ? ಚೆನ್ನಾಗೈತೆ, ಊಟ ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಿ? ನಾವು ಓಪನ್ ಮಾಡುತ್ತೆ ಬರ್ತಾ ಇದ್ದೀವಿ. ಹೌದಾ, ಓಕೆ ಓಕೆ. ಹೇಗಿದೆ ಸರ್ ಊಟ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಊಟ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಓಪನ್ ಆಯ್ತು ಸರ್ ಹೇಗಿದೆ ಸರ್ ಊಟ? ಊಟ ತುಂಬ ಚೆನ್ನಾಗಿದೆ ಸರ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು ಇದು ಬಿಗಿನಿಂಗಿಂದನೂ ಬರ್ತಾ ಇದ್ದೀನಿ ಸರ್, ಇವರು ಓಪನ್ ಮಾಡಿದಾಗಿಂದ. ಹೌದಾ? ಏನು ಒಂದು ಮನೆ ಟೇಸ್ಟ್ ಇದೆಯಾ? ಹೋಮ್ಲಿ ಫುಡ್ ಇದೆ, ತುಂಬ ಚೆನ್ನಾಗಿದೆ ಸರ್. ಓಕೆ ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಹೇಗಿದೆ ಸರ್ ಊಟ? ಊಟ ಚೆನ್ನಾಗಿದೆ. ನಾನು ಇವತ್ತೇ ಫಸ್ಟ್ ಬಂದಿರೋದು. ಹೌದಾ? ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಸರ್. ಹೆಂಗಿದೆ ಅಣ್ಣ ಇಡ್ಲಿ? ಚಿಬ್ಲಿ ಇಡ್ಲಿ ಹೆಂಗಿದೆ? ಚೆನ್ನಾಗಿದೆಯಾ? ಎಷ್ಟು ದಿವಸ ಬರ್ತಾ ಇದ್ದೀರಾ ತಿಂಡಿ ಮಾಡೋಕ್ಕೆ ಇಲ್ಲಿ? ನಾವೊಂದು 3 ದಿನದಿಂದ ಬರ್ತಿರೋದು. ಹೌದಾ? ಇಡ್ಲಿ ಚೆನ್ನಾಗಿದೆ, ಚಿಬ್ಲಿ ಇಡ್ಲಿ? ಹಾಂ, ಸರಿ ಅಣ್ಣ. ಸರ್ ನಮಸ್ಕಾರ ಸರ್. ಸರ್ ಹೆಂಗಿದೆ ಸರ್ ಚಿಬ್ಲಿ ಇಡ್ಲಿ? ಒಳ್ಳೆ ಮಸಾಲಾಗೈತೆ. ಹೌದಾ? ಜನ ಎಲ್ಲ ಚಿಬ್ಲಿ ಇಡ್ಲಿ ತಿನ್ನೋಕ್ಕೆ ಮಾಗನೂರು ಅಲ್ಗೂರ್ಗೆ ಹೋಗ್ತಾ ಇದ್ರು. ಈಗ ಮಳವಳ್ಳಿಯಲ್ಲಿ ಚಿಬ್ಲಿ ಇಡ್ಲಿ ಸಿಗ್ತಾ ಇದೆ. ಇಲ್ಲ ಮಳವಳ್ಳಿ ಮಾಗನೂರ್ಗಿಂತ ಚೆನ್ನಾಗೈತೆ ಇಲ್ಲಿ. ಹಾಂ, ಸರಿ ಅಣ್ಣ, ಆಯ್ತಾಯ್ತು. ಇಲ್ಲಿ ಬಾಳೆ ಎಲೆ ಊಟ ಮಾಡಿದವರ ಅಭಿಪ್ರಾಯ ಮತ್ತೆ ಬೆಳಗಿನ ಸಮಯ ತಿಂಡಿ ತಿಂದವರ ಅಭಿಪ್ರಾಯನೂ ನೀವು ಕೇಳಿಸ್ಕೊಂಡ್ರಿ ಸ್ನೇಹಿತರೆ. ಈ ಹೋಟೆಲ್ಲು ಮಳವಳ್ಳಿ ಪಟ್ಟಣದ ಹೃದಯ ಭಾಗದಿಂದ, ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು 600ರಿಂದ 700 ಮೀಟರ್ ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ನೋಡಿ, ನಿಮಗೆ ಲ್ಯಾಂಡ್ಮಾರ್ಕ್ ತೋರಿಸ್ತಿದ್ದೀನಿ. ಇಲ್ಲಿ ಒಂದು ವಿಶ್ವಚೇತನ ಪಬ್ಲಿಕ್ ಸ್ಕೂಲ್ ಅಂತ ಇದೆಯಲ್ಲ, ಇದರ ಆಪೋಸಿಟ್ ಸಿದ್ದಯ್ಯನವರ ಒಂದು ಕಾಂಪ್ಲೆಕ್ಸ್ ಇರೋದು. ಮತ್ತೆ ಇಲ್ಲಿ ನೋಡಿ, ಈ ಭಾಗದಲ್ಲಿ ಅಂಬಾಬಾನಿ ಟೆಂಟ್ ಕಾಣ್ತಾ ಇದೆ. ಸೊ ಮಳವಳ್ಳಿ ಪಟ್ಟಣದ ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ.